ಆತ ಊರಿನ ದೇವಸ್ಥಾನದ ಗುಡಿಗೌಡ. ಎಲ್ಲರೊಂದಿಗೆ ಮಾತನಾಡಿಕೊಂಡು ಖುಷಿಯಾಗಿದ್ದ ರೈತ. ಯುಗಾದಿ ಹಬ್ಬ ಅಂತ ಮನೆಯಲ್ಲಿ ಪೂಜೆ ಹಬ್ಬದೂಟ ಮಾಡಿದ ಆತ ಸಂಜೆ ಊರೊಳಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಆಚೆ ಹೋಗಿದ್ದ. ಈ ವೇಳೆ ಎಂಟ್ರಿ ಕೊಟ್ಟ ಪೊಲೀಸರು ಆತನ ಸಹಿತ 6 ಮಂದಿಯನ್ನ ಠಾಣೆಗೆ ಕರೆದೊಯ್ದಿದ್ರು. ವಿಚಾರಣೆ ಮಾಡಿ ಆಗಿತ್ತು, ಇನ್ನೇನು ಠಾಣೆಯಿಂದ ಹೊರ ಕಾಲಿಡಬೇಕಾಗಿತ್ತು ಅಷ್ಟೇ. ನಿಂತಲೇ ದೇವಸ್ಥಾನದ ಗೌಡ ಕುಸಿದು ಸಾವನ್ನಪ್ಪಿದ. ಆತನ ಸಾವಿನ ಹಿಂದೆ ಈಗ ಅನುಮಾನದ ಹುತ್ತ ಸೃಷ್ಟಿಯಾಗಿದ್ದು, ಸರ್ಕಾರ ಸಿಐಡಿ ತನಿಖೆಗೆ ಆದೇಶಿಸಿದೆ. ತುಮಕೂರಿನ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿ ಅನುಮಾನಾಸ್ಪದ ಸಾವು. ಜೂಜಾಟ ಪ್ರಕರಣದ ಆರೋಪಿ ಮೃತಪಟ್ಟ ಪ್ರಕರಣದ ತನಿಖೆ ಸಿಐಡಿ ಹೆಗಲಿಗೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸಂಜೆ ಜೂಜಾಟ ಕೇಸ್ನಲ್ಲಿ ಕರೆತಂದ 6 ಮಂದಿಯಲ್ಲಿ ಓರ್ವ ವಿಚಾರಣೆ ಬಳಿಕ ಮೃತಪಟ್ಟಿದ್ದಾನೆ. ಆತನ ಸಾವು ಸದ್ಯ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದ್ದು, ಕುಟುಂಬಸ್ಥರು ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಜೂಜಾಟ ಕೇಸ್ನಲ್ಲಿ ಕರೆತಂದು ವಿಚಾರಣೆ ನೆಪದಲ್ಲಿ ಹಲ್ಲೆ ನಡೆಸಿ ಕೊಲೆಗೈದಿದ್ದಾರೆಂದು ಆರೋಪಿಸಿದ್ದಾರೆ. ಇನ್ನು ನಿನ್ನೆ ಆತ ಮೃತಪಟ್ಟ ವಿಚಾರ ರಾತ್ರಿ ಊರಿಗೆ ಕಾಡುಗಿಚ್ಚಿನಂತೆ ಹಬ್ಬಿದ್ದು, ರಾತ್ರೋರಾತ್ರಿ ಠಾಣೆ ಮುಂದೆ ಜನ ಜಮಾಯಿಸಿ ಪೊಲೀಸರ ವಿರುದ್ಧ ಪ್ರತಿಭಟನೆ ಕೂಗಿದ್ದಾರೆ. ಆ ಬಳಿಕ ಹೆಚ್ಚಿನ ಪೊಲೀಸ್ ಭದ್ರತೆ ವಹಿಸಿ ಬಿಗುವಿನ ವಾತಾವರಣ ತಿಳಿ ಮಾಡಲಾಗಿದೆ. ಗಲಾಟೆ ಮಾಡ್ಬಿಡ್ತಾರೆ. ಈಗ ದಯವಿಟ್ಟು SP ಬರೋದೇ ಎಲ್ಲ ಬೆಲ್ಲ ಬಿಟ್ಟವ್ರು ಅವ್ರು ಬರಲಿ, ಎದುರ್ತಾ ಮಾತಾಡೋದು ಸುಮ್ಮನೆ ಮಾತಾಡೋ ಪ್ರಯೋಜನ ಆಗಲ್ಲ. ಎಲ್ಲ ಬೆಲ್ಲ ಬಿಟ್ಟವ್ರು ರೀಚ್ ಆಗ್ತಾರೆ. ಅಸಲಿಗೆ ಪೊಲೀಸ್ ಠಾಣೆಯೊಳಗೆ ಮೃತಪಟ್ಟ ವ್ಯಕ್ತಿ ಹೆಸರು ಕಾಂತರಾಜು. ಸರ್, ಎದೆ ನೋವು ಬರ್ತಿದೆ, ಸುಸ್ತಾಗ್ತಾ ಇದೆ ಅಂತ ಕಾಂತರಾಜು ಗೋಳಾಡಿದ್ರು ಪೊಲೀಸರು ಕೇಳಿಸಿಕೊಂಡಿರಲಿಲ್ವಂತೆ.
ಕಾಂತರಾಜು ಸುಸ್ತಾಗಿ ಕೆಳಗೆ ಬಿದ್ದಾಗ ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್ ನಾಟಕ ಮಾಡಬೇಡ ಅಂತ ಕಾಲಿನಿಂದ ಒದ್ದಿದ್ದಾರಂತೆ. ಆಸ್ಪತ್ರೆಗೆ ಕರೆದೊಯ್ಯುವಂತೆ ಜೊತೆಯಲ್ಲಿ ಇದ್ದವರು ಅಂಗಲಾಚಿದ್ರು. ಪೊಲೀಸರು ಕಿಂಚಿತ್ತೂ ತಲೆಕೆಡಿಸಿಕೊಳ್ಳಿಲ್ಲ. ಕೊನೆಗೆ ಪರಿಸ್ಥಿತಿ ಕೈಮೀರಿದಾಗ ಆಸ್ಪತ್ರೆಗೆ ಸಾಗಿಸುವ ದಾರಿಯಲ್ಲೇ ಕಾಂತರಾಜು ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಈ ವಿಷಯ ತಿಳಿತಾ ಇದ್ದಂತೆ ಇಡೀ ಯಳನಾಡು ಗ್ರಾಮವೇ ರೊಚ್ಚಿಗೆದ್ದಿದೆ. ಸಂಜೆ ಸಿದ್ದರಾಮೇಶ್ವರನ ದೇವಸ್ಥಾನ ಇದೆ. ಸಿದ್ದರಾಮೇಶ್ವರನ ದೇವಸ್ಥಾನದಿಂದಗಡೆ ಮಠ ಇದೆ. ನಾನೇನು ಮಾಡಿದೆ, ಮಠದ ಹತ್ರ ಹೋದೆ. ಮಠದ ಹತ್ರ ಹೋಗಿ ನಾನು ಪೇಮೆಂಟ್ ಕೊಡಬೇಕಿತ್ತು ನಮ್ಮ ಹುಡುಗರಿಗೆ. JCB ಇದೆ, ನಾನು ಅವ್ರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಹೋಗಿದ್ದೆ. ಅಷ್ಟೊತ್ತಿಗೆ ಒಂದು ಕಾರ್ ಬಂದ್ಬಿಟ್ಟು ಒಂದು 4-5 ಜನನ ನಮ್ಮನ್ನೆಲ್ಲ ಎತ್ತಕೊಂಡು ಹೋಗ್ಬಿಟ್ರು ಉಳಿಯಾರ್ ಸ್ಟೇಷನ್ಗೆ. ಉಳಿಯಾರ್ ಸ್ಟೇಷನ್ನಲ್ಲಿ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಸ್ಟೇಷನ್ನಲ್ಲಿ ಒಳಗೆ ಹಾಕಿದ್ರು. ಪೊಲೀಸ್ ಕಾರಲ್ಲಿ ಬಂದಿರಲಿಲ್ಲ ಅವರು, ಬೇರೆ ಪ್ರೈವೇಟ್ ಕಾರಲ್ಲಿ ಬಂದಿದ್ರು. ಎಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ರು. ಸರಿ, ನಮ್ಮನ್ನು ಒಳಗಡೆ ಕುಂಟಿಸ್ಬಿಟ್ಟು ಆಮೇಲೆ ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಎಲ್ಲ ಸ್ಟೇಟ್ಮೆಂಟ್ ತಗೊಂಡ್ರು. ನಿಮ್ಮದೇನು, ಎತ್ತ, ಯಾವ ಊರು. ಆಮೇಲೆ ಅವನು ಡೆತ್ ಆಗಿದ್ದಾನಲ್ಲ, ಅವನನ್ನು ಕೇಳಿದ್ರು. ಅವನೇನು ಮಾಡ್ದ, ಮನೆಗೆ ಬಿಟ್ಟಿದ್ದ. ಅವನಿಗೆ ನೀರು ಕೊಡೋಂದ್ರು, ನೀರು ಕೊಡಲಿಲ್ಲ ಅವರು. ಅವನ ಬಗ್ಗೆ ಕೇರ್ಲೆಸ್ ಮಾಡಿರು. ಆವಾಗ ಅವನೇನು ಮಾಡ್ದ, ಹೇಳ ನಿಂದು ಅಡ್ರೆಸ್ ಹೇಳ, ನಿಂದು ಯಾವ ಊರು, ನಿಮ್ಮಪ್ಪ, ಇನ್ನೊಂದು ಎಲ್ಲ ಹೇಳು ಅಂತ ಕಾಲಲ್ಲೇ ಹೊಡೆದ್ರು ಅವನಿಗೆ. ಅವನೇನು ಮಾಡ್ದ, ಹಂಗೂ ಎದ್ದು ಕುತ್ಕೊಂಡು ಹೇಳ್ದ, ನಂದು ಈ ಊರು, ನಮ್ಮ ಅಪ್ಪಾರು ಇಂಥವ್ರು ಎಲ್ಲ ಹೇಳಾಯಿತು. ಆಚೆಗೆ ಬಂದ್ವಿ. ಆಚೆಗೆ ಬಂದ ತಕ್ಷಣವೇ ಬಿದ್ದು ಅಲ್ಲೇ ಮೋಸ್ಟ್ಲಿ ಅಲ್ಲೇ ಡೆತ್ ಆದ. ಚೆಕಪ್ಗೆ ಅಂತ ಅಲ್ಲೇ ಪಕ್ಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹೋಗಿತ್ತು. ಆಮೇಲೆ ತಗೊಂಬಂದು ಸ್ಟೇಷನ್ ಹತ್ರ ಒಟ್ಟು ಎಷ್ಟು ಜನ ಕರ್ಕೊಂಡು 5 ಜನ ನಾವು. ಹೋದ ತಕ್ಷಣ ಏನಾದ್ರು ಹೊಡೆದ್ರೆ? ನಮ್ಗೆ ಹೊಡಿಲಿಲ್ಲ, ಅವನಿಗೆ ಹೊಡೆದ್ರು. ನಮಗೇನು ಹೊಡಿಲಿಲ್ಲ, ನಮಗೊಂದು 2 ಹೊಡೆದಿದ್ರು. ಬಟ್ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಅವನಿಗೆ ಅಮಾಯಕನ್ನ, ಅವನಿಗೆ ಪ್ರಾಬ್ಲಮ್ ಇದೆ ಅಂದರೂ ಸಹ ರೆಸ್ಪಾನ್ಸೇ ಮಾಡಲಿಲ್ಲ. ಏನು ಪ್ರಾಬ್ಲಮ್ ಅಂತಲೇ ಗೊತ್ತಿಲ್ಲ, ಸುಸ್ತಾದಂಗೆ ಆಡ್ದ. ಬಟ್ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. SP ಅಡಿಷನಲ್ SPನ ಯಾರೋ ಇದ್ದಾರೆ, ರಾಣಾ ಅಂತ, ಅವರಿದ್ರು. ಅವರೇನೆ ನಮ್ಮನ್ನು ಬಂದು ಅಟ್ಯಾಕ್ ಮಾಡಿ ಎತ್ತಾಕೊಂಬಂದಿದ್ದು ದೇವಸ್ಥಾನ ಮಠದ ಹತ್ರ ಇದ್ದ ಹಾಂ ಸರ್ಕಲ್ ಇನ್ಸ್ಪೆಕ್ಟ್ರು ಜನಾರ್ದನ್ ಅಂತ ಅವರಿದ್ರು. ಈಗ ಹಂಗಾದಾಗ ತಕ್ಷಣ ಅವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ? ಇಲ್ಲ ಸರ್, ಬೇಡ್ಕೊಂಡ್ರು ಸಹ ಮುಟ್ಲಿಲ್ಲ. ಹಂಗೂ ಫುಲ್ಲು ನಾವು ಕೂಗಾಡೋದಕ್ಕೆ ಅವಾಗ ಜೀಪ್ ತೆಗೆದ್ರು. ಅವಾಗ ಕರ್ಕೊಂಡು ಹೋದ್ರಿ. ಬಟ್ ಅಲ್ಲೇ ಹೋಗಿತ್ತು ಬಿಡಿ, ಅಲ್ಲೇ ಹಾಸ್ಪಿಟ್ಲಲ್ಲೇ ಇದರಲ್ಲಿ ಸ್ಟೇಷನ್ನಲ್ಲೇ ಹೋಗಿತ್ತು. ಇನ್ನು ಮತ್ತೊಂದು ಕಡೆ ಕಾಂತರಾಜು ಕಳೆದುಕೊಂಡ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಪತ್ನಿ, 2 ಮಕ್ಕಳು ನಮಗ್ಯಾರು ದಿಕ್ಕು ಅಂತ ಗೋಳಾಡ್ತಾ ಇದ್ದಾರೆ. ಘಟನೆ ಬಗ್ಗೆ ಸೂಕ್ತ ತನಿಖೆ ಆಗಬೇಕು, ನಮಗೆ ನ್ಯಾಯ ಬೇಕು ಹಾಗೂ ಕಾಂತರಾಜು ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅಂತ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ನಿನ್ನೆ ನಮ್ಮ ಹುಳಿಯಾರ್ ಪೊಲೀಸ್ ಠಾಣೆ, ಚಿಕ್ಕನಹಳ್ಳಿ ತಾಲೂಕಿನ ಹುಳಿಯಾರ್ ಪೊಲೀಸ್ ಠಾಣೆಯಲ್ಲಿ ಬಹುದೊಡ್ಡ ಅಮಾನವೀಯ ಕೃತ್ಯ ಒಂದು ನಡೆದೋಗಿರೋಂಥ ಪ್ರಕರಣ ನಡೆದೋಗಿದೆ. ಏನು ಗ್ರಾಮದಲ್ಲಿ ನಿನ್ನೆ ಯುಗಾದಿ ಹಬ್ಬ ಕಾರಣ ಹಲವಾರು ಕಡೆ ಸಾಕಷ್ಟು ಸಣ್ಣ ಪುಟ್ಟ ದೊಡ್ಡ ರೀತಿಯಲ್ಲಿ ಜೂಜ್ ನಡೀತಿತ್ತು ಅಂತೇಳಿ ಮಾಹಿತಿ ಮೇಲೆ ಪೊಲೀಸರು ಬೇರೆ ಕಡೆ ರೈಡ್ ಮಾಡಿರೋಂಥ ಪ್ರಕರಣಗಳು ನಡೆದಿದೆ. ಬಟ್ ನಮ್ಮೂರಿನಲ್ಲಿ ಯಳನಾಡು ಶ್ರೀ ಸಿದ್ದರಾಮೇಶ್ವರ ದೇವಾಲಯದ ಗುಡಿಗೌಡರಾದಂತಹ ಕಾಂತರಾಜುರವರ ಒಂದು ದಯಾಮರಣ, ಯಾವುದೇ ರೀತಿಯ ಒಂದು ಕರುಣೆ ಇಲ್ಲದಲೇ ಇರೋಂಥ ಒಂದು ಸಾವಿನ ಪ್ರಕರಣ ನಡೆದೋಗಿದೆ. ಅದು ಪೊಲೀಸರ ಕಸ್ಟಡಿನಲ್ಲಿ ನಡೆದಿದೆ ಅಂತ ಅನ್ನೋದು ನಿಜವಾಗ್ಲೂ ನಮಗೆ ತುಂಬ ನೋವು ತಂದಿರೋಂಥ ಪ್ರಕರಣ ಆಗಿದೆ. ಮತ್ತು ಈಗ ಕಾಂತರಾಜುರವರು ನಿನ್ನೆ ದೇವ್ರ ಕೆಲಸದ ಮೇಲೆ, ಅಂದರೆ ದೇವಸ್ಥಾನದ ಕೆಲಸದ ಮೇಲೆ ಇವತ್ತು ಆ್ಯಕ್ಚುಲಿ ಅವ್ರಿಗೆ ಅವರ ಗುಡಿಗೌಡಿಕೆ ಕೆಲಸದ ಚಾರ್ಜ್ ತೊಗೊಳೋಂಥ ದಿನ ಇತ್ತು. ನಿನ್ನೆ ದೇವಸ್ಥಾನದಲ್ಲಿ ಬಂದು ಅವ್ರು ಚಾರ್ಜ್ ಪಟ್ಟಿ ಮತ್ತೊಂದೆಲ್ಲ ಕೇಳ್ಕೊಂಡು ಆಚೆ ಬರೋಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಸಿವಿಲ್ ಡ್ರೆಸ್ನಲ್ಲಿದ್ದಂಥ ಪೊಲೀಸ್ನವ್ರು ಬಂದು ಅವ್ರನ್ನ ಏಕಾಏಕಿ ಕಸ್ಟಡಿ ತೊಗೊಳೋ ಥರ ಮಾಡಿ, ಅರೆಸ್ಟ್ ಮಾಡೋ ಥರ ಮಾಡಿ, ನೂಕಾಡಿ ತಳ್ಳಾಡಿ, ಹೊಡೆದು ಬಡ್ದು ಮಾಡಿ ಗಾಡಿಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಕರ್ಕೊಂಡು ಬಂದಮೇಲೆ ಪೊಲೀಸ್ ಸ್ಟೇಷನ್, ಹುಳಿಯಾರ್ ಪೊಲೀಸ್ ಠಾಣೆಗೆ ಕಾಂತರಾಜು ಮತ್ತು ಇನ್ನಿತರೆ ಜನಗಳನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಮೇಲೆ ಅವರು ಸಾಕಷ್ಟು ಆರೋಗ್ಯದ ಸಮಸ್ಯೆ ಆಗ್ತಾಯಿದೆ, ಮತ್ತು ಅವರು ಉಸಿರಾಟದ ತೊಂದರೆ ಆಗ್ತಾಯಿದೆ ಅಂತೇಳಿ ಅಂಗಲಾಚಿ ಬೇಡಿದ್ರು ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರಾಥಮಿಕ ಚಿಕಿತ್ಸೆನೂ ಕೂಡ ನೀಡ್ದಲೇ, ಕುಡಿಯೋದಕ್ಕೆ ನೀರು ಕೊಡದಲ್ಲೇನಂಥ ಪ್ರಕರಣ ಒಂದು ಹುಳಿಯಾರ್ ಪೊಲೀಸ್ ಠಾಣೆಯಲ್ಲಿ ನಡೆದೋಗಿದೆ. ಮತ್ತು ಅವರು ಸುಸ್ತಾಗಿ ಕಾಲ್ಚಾಚಿ ಮನಗಿರೋಂಥ ಸಂದರ್ಭದಲ್ಲಿ ನಾಟಕ ಆಡ್ತೀಯನೋ ಏನೋ ಆ ಥರ ಈ ಥರ ಅಂತೇಳಿ ಏನೋ ಬೈದು ಕಾಲಿನಲ್ಲಿ ಒದ್ದಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಸೊ ಅದಾದಮೇಲೆ ಅವರು ಸಾಕಷ್ಟು ಸಮಯ ಪೊಲೀಸ್ ಠಾಣೆನೆಲ್ಲ ಇಟ್ಕೊಂಡು ಸಂಪೂರ್ಣವಾಗಿ ನೆಗ್ಲಿಜೆನ್ಸ್ ಮಾಡಿದ್ದಾರೆ.
ಈ ಯಾವುದೇ ಕಾರಣಕ್ಕೂ ಹೆಲ್ತ್ ಇಶ್ಯೂನಲ್ಲಿ ನೆಗ್ಲಿಜೆನ್ಸ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಯಾವುದೇ ಇದರಲ್ಲೂ ಅವಕಾಶ ಇಲ್ಲ. ಆದರೆ ಪೊಲೀಸ್ನವರು ನೇರವಾಗಿ ನೆಗ್ಲಿಜೆನ್ಸ್ ಮಾಡಿ ಆ ಒಂದು ದಾರುಣವಾದಂಥ ಸಾವಿಗೆ ಕಾರಣರಾಗಿದ್ದಾರೆ ಅಂತೇಳಿ ನಾವು ಈ ಮೂಲಕ ತಿಳಿಸ್ತೀವಿ. ಸರ್, ಈ ಘಟನೆ ಎಲ್ಲ ತುಂಬ ಹಲವಾರು ಘಟನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಾನು ಎಲ್ಲ ಪೊಲೀಸವರು ಜನಸ್ನೇಹಿ ಇಲ್ಲ ಅಂತ ಹೇಳೋದಿಲ್ಲ. ಈಗ ಏನಾಗುತ್ತೆ, ಒಂದು ನಿಂಬೆ ಹುಳಿಯಿಂದ ಇಡೀ ಹಾಲು ಹಾಳಾಗೋಯ್ತು ಅನ್ನೋದಂಗೆ ಯಾರೋ 4 ಜನ ಮಾಡೋಂಥ ಪ್ರಕರಣದಿಂದ ಎಲ್ಲ ಇಡೀ ವ್ಯವಸ್ಥೆ ಮೇಲೆ ಅಥವಾ ಇಡೀ ಇದ್ರ ಮೇಲೆ ಒಂದು ಪ್ರಕರಣ ಕೆಟ್ಟದಾಗಿ ಬರೋಂಥ ವಿಚಾರ ಬರ್ತಾ ಇದೆ. ಬಟ್ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂತಂದರೆ ಜನಸ್ನೇಹಿ ಅಂತೇಳಿ ಎಲ್ಲ ಕಡೆನೂ ಹೇಳ್ಕೊಂಡು ಪೊಲೀಸವರ ಒಂದು ಮಾತಿನ ಶೈಲಿ ಇರ್ಬೋದು ಅಥವಾ ಅವರ ನಡವಳಿಕೆ ರೀತಿಗಳಿರ್ಬೋದು, ಸ್ವಲ್ಪ ಅವರು ಸುಧಾರಣೆ ಆಗಬೇಕಾಗ್ತದೆ ಅಂತೇಳಿ ನಾವಾದರೂ ಅವರಲ್ಲಿ ಮನವಿ ಮಾಡ್ತೀವಿ. ಯಾಕೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆನ ಜನಗಳ ಹಿತರಕ್ಷಣೆಗೋಸ್ಕರ ಮಾಡಿರೋದು ಬಿಟ್ಟರೆ ಇವ್ರು ಗುಂಡಾವರ್ತನೆ ಮಾಡಲಿ, ದೌರ್ಜನ್ಯ ಮಾಡಲಿ, ಅಥವಾ ಹಫ್ತಾ ವಸೂಲಿ ಮಾಡಲಿ, ಮಾಮೂಲಿ ವಸೂಲಿ ಮಾಡಲಿ, ಅಥವಾ ಇನ್ಯಾವುದೇ ಹಣದ ಬೇಡಿಕೆ ಇಡಲಿ ಅಂತೇಳಿ ಕಾನೂನಿಲ್ಲ, ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳಾಗಿದೆ, ಸಾಕಷ್ಟು ಗಲಾಟೆ ಪ್ರಕರಣಗಳಾಗಿದೆ, ಯಾವುದನ್ನು ಭೇದಿಸ್ತಾ ಇಲ್ಲ. ಮತ್ತು ನಮ್ಮ ಉಳಿಯಾರ್ ಪೊಲೀಸ್ ಠಾಣೆಯಲ್ಲಿ ರೆಗ್ಯುಲರ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ. ರೆಗ್ಯುಲರ್ ಸಬ್ ಇನ್ಸ್ಪೆಕ್ಟರ್ ಇರೋದೇನಾಗುತ್ತೆ ಅಂತಂದರೆ ತಂದೆ ಇಲ್ದಲೆ ಮನೆ ನಡೆಯೋಂಥ ಪ್ರಕರಣ ನಡೀತಾ ಇದೆ. ಸೊ ಅವಾಗ ಯಾವುದೇ ಒಂದು ಕಟ್ಪಾಡಾಗಲಿ, ಒಂದು ನಿಬಂಧನೆಗಾಗಲಿ ಪೊಲೀಸ್ ಠಾಣೆ ಅಥೋಟಿಗೆ ಬರ್ದಲ್ಲೇ ಇರೋಂಥ ಪ್ರಕರಣವೂ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಏರುಪೇರುಗಳಾಗಿರೋಂಥದ್ದು ನಡೆದಿದೆ. ಈಗ ಈ ಕೇಸ್ನಲ್ಲೇ ನಿನ್ನೆ ಆಗಿರೋಂಥ ಪ್ರಕರಣದಲ್ಲಿ ಇಷ್ಟೊಂದೇನು ಕ್ರೌರ್ಯವಾಗಿ ನಡ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆದರೂ ಸಾಕಷ್ಟು ಕ್ರೌರ್ಯವಾಗಿ ನಡ್ಕೊಂಡು ಒಂದು 2 ಅವರ್ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಳ್ಳೋಂಥ ಕೇಸು ಅಲ್ಲ ಇದು. ಪೊಲೀಸ್ ಠಾಣೆಯಲ್ಲಿ ಕಸ್ಟಡಿಗೆ ಇಟ್ಕೊಳ್ಳೋಂಥ ಕೇಸ್ಗಳು ಬೇರೆ ಇದೆ. ಕಾಗ್ನಿಸಬಲ್ ಅಫೆನ್ಸ್ ಇದ್ದರೆ ಇಟ್ಕೊಳ್ಳಿ, ನಾನ್ ಕಾಗ್ನಿಸಬಲ್ಗೆಲ್ಲ ಇಟ್ಕೊಂಡು ಅಷ್ಟೊಂದು ಹರಾಜ್ ಮಾಡಿ ಅವ್ರನ್ನೇನು ಎದುರಿಸಿ ಬೆದರಿಸಿ ಮಾಡೋ ಅಂಥದ್ದೇನಿಲ್ಲ. ಮತ್ತು ಕಾಗ್ನಿಸಬಲ್ ಅಫೆನ್ಸ್ನವ್ರಿಗೆ ಎಲ್ಲರಿಗೂ ಗೌರವ ಕೊಟ್ಟು ಕೂರಿಸಿ ಅವ್ರಿಗೆ ಊಟ ತಿಂಡಿ ಬಿರಿಯಾನಿ ಎಲ್ಲ ಕೊಟ್ಟು ನಡೆಸ್ಕೊಂಡು ಇವನೇನು ಇಲ್ದಲ್ಲ ರಾಮಾಯಕನ್ಗೆ ಒಂದಷ್ಟು ನೀರು ಕೊಟ್ಟಿಲ್ಲ ಅಂತ ಅಥವಾ ಪ್ರಥಮ ಚಿಕಿತ್ಸೆ ಮೆಡಿಕಲ್ ಯಾವುದೋ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ಇದಕ್ಕೆ ನಾವೇನು ಹೇಳ್ಬೇಕಾಗ್ತದೆ? ಸರ್, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವ್ರು ಯಾವುದೇ ರೀತಿಯ ಜೂಜ್ನಲ್ಲಿ ಒಳಗೊಂಡಿಲ್ಲ. ಅವರು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನದ ಗುಡಿಗೌಡರಾಗಿರ್ತಾರೆ. ಸುಮಾರು ಒಂದು 6:30-7 ಗಂಟೆ ಸಮಯದಲ್ಲಿ ಸಾಯಂಕಾಲ, ಅಂದರೆ 19ನೇ ತಾರೀಕು, 20ನೇ ತಾರೀಕು ಬೆಳಿಗ್ಗೆ ಅವ್ರದ್ದು ಪ್ರತಿ ವರ್ಷದಂತೆ ಪಾರಿ ಬದಲಾಗುತ್ತೆ. ಬೇರೆ ಬೇರೆ ಗೌಡರಿಗೆ ವರ್ಗಾವಣೆ ಆಗ್ತಾ ಬರುತ್ತೆ ಅಧಿಕಾರ. ಸೊ ಈಗ ಇವತ್ತಿಗೆ ಅವರು ಅಧಿಕಾರ ತಗೋಬೇಕಾಗಿತ್ತು, ಗೌಡಿಕೆ ವೃತ್ತಿನ ತಗೋಬೇಕಾಗಿತ್ತು ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ. ಅಲ್ಲಿ ಬಂದು ದೇವಸ್ಥಾನದ ಕಾರ್ಯಕೆಲಸಗಳನ್ನ ನೋಡಿಕೊಂಡು ಅಲ್ಲಿ ದೇವಸ್ಥಾನ ಸುತ್ತಮುತ್ತ ಓಡಾಡೋಂಥ ಜನ ಅಮಾಯಕರು ರೋಡಲ್ಲಿ ಸಿಗ್ದವ್ರು ಓಡೋಕ್ಕಾಗ್ದಿಲ್ಲವ್ರನ್ನೆಲ್ಲ ಹಿಡ್ಕೊಂಬಿಟ್ಟಿವ್ರು. ಓಡೋಗಿದ್ದಾರೆ, ನಿಂತಿರೋರನ್ನ ಹಿಡ್ಕೊಂಡು ಈ ಥರ ಪ್ರಕರಣ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ತಿಳಿಸ್ತಾರೆ. ಸರ್, ಈಗ ಗುಂಪಲ್ಲಿ ಗೋವಿಂದ ಅಂತಂದಾಗ ಯಾರ್ಯಾರು ಯಾವ್ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಅಂತ ನಾವು ಸ್ಪಷ್ಟವಾಗಿ ಇವರೇ ಹಿಂಗೆ ಮಾಡಿದ್ದಾರೆ ಅಂತೇಳಿ ನಾವು ಪ್ರತ್ಯಕ್ಷದರ್ಶಿಗಳಲ್ಲ. ನಾವು ಯಾರ ಮೇಲೂ ಸುಮ್ಮನೆ ಆಪಾದನೆ ಮಾಡೋದು ಸರಿ ಬರೋದಿಲ್ಲ. ನಾವೇನು ಹೇಳ್ತೀವಿ, ಪೊಲೀಸ್ನವ್ರು ಸಂಪೂರ್ಣವಾಗಿ ಪೊಲೀಸ್ನವ್ರು ಅಂತ ಹೇಳ್ತೀವಿ. ನಾವು ಅವರು ಇವರು ಅಂತೇಳಿ ಗುರುತು ಮಾಡಿ ಹೇಳೋದಿಲ್ಲ. ಕಾರಣ ಏನಂತಂದರೆ ನಾವು ಕಣ್ಣಾರೆ ನೋಡಿಲ್ದಲ್ಲಿರೋಂಥ ಪ್ರಕರಣದಲ್ಲಿ ನಾವು ಆ ರೀತಿ ಹೇಳೋದು ತಪ್ಪಾಗ್ತದೆ. ಸೊ ಪ್ರಕರಣದಲ್ಲಿ ಪೊಲೀಸವರು ಸ್ವಲ್ಪ ಚುರುಕಾಗ್ಬೋದಾಗಿತ್ತು, ಅಥವಾ ಮಾನವೀಯತೆ ಮೆರಿಬೋದಾಗಿತ್ತು, ಸ್ವಲ್ಪ ಸಮಾಧಾನವಾಗಿ ನೋಡ್ಬೋದಾಗಿತ್ತು, ಅಥವಾ ಆ ಥರದ್ದು ಏನಾದ್ರು ಪ್ರಕರಣ ಇದ್ದರೆ ಅವ್ರಿಗೆ ನೋಟಿಸ್ ಕೊಡೋಂಥದ್ದು ಅಷ್ಟೇ ಪ್ರಕರಣ ಇರೋಂಥದ್ದು. ಒಂದು ನೋಟಿಸ್ ಕೊಟ್ಟು ಕಳಿಸಿದ್ರೆ ಮುಗಿದೋಗಿತ್ತು. ಅದಕ್ಕೇನು ಬಂದು ಇವ್ರು ಸ್ಟೇಷನಲ್ಲಿ 2-3 ಗಂಟೆ ಇಟ್ಕೊಂಡು ಭಾರಿ ಇನ್ವೆಸ್ಟಿಗೇಷನ್ ಮಾಡೋ ಅಂಥದ್ದು ಪ್ರಕರಣ ಏನಲ್ಲ. ಅದು ಪ್ರಕರಣ ಇರೋಂಥದ್ದು ಏನಿರುತ್ತೆ ಅಷ್ಟಕ್ಕೆ ಮಾತ್ರ ಮಾಡಬೇಕಾಗತ್ತಲ್ವರ. ಇದರ ನಡುವೆ ಮೃತನ ಮಗ ತಿಲಕ್ ಗೌಡ ಪೊಲೀಸ್ ಠಾಣೆಗೆ ತಂದೆ ಸಾವಿನ ಬಗ್ಗೆ ದೂರು ಕೊಟ್ಟಿದ್ದಾನೆ. ನನ್ನ ತಂದೆ ಸಾವಿಗೆ ಪೊಲೀಸರ ಹೊಣೆ ಅಂತ ದೂರಿನಲ್ಲಿ ಉಲ್ಲೇಖಿಸಿರುವ ಆತ ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳಿದ್ರೂ ಕೂಡ ಚಿಕಿತ್ಸೆ ಕೊಡಿಸಿದ್ರೆ ನನ್ನ ತಂದೆಯ ತಲೆ, ಕಾಲು ಹಾಗೂ ಎದೆಗೆ ಬೂಟು ಕಾಲಿನಿಂದ ಒದ್ದಿತಾನೆಂದು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಘಟನೆ ಸಂಬಂಧ ಹುಡಿಯಾರು ಠಾಣೆಯಲ್ಲಿ ಯುಟಿಆರ್ ಪ್ರಕರಣ ದಾಖಲಾಗಿದೆ. ಪ್ರಕರಣ ಸಂಬಂಧ ಪ್ರತಿಕ್ರಿಯೆ ಕೊಟ್ಟ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಕರಣವನ್ನ ಸಿಐಡಿ ನೀಡಿ ತನಿಖೆಗೆ ಆದೇಶಿಸಿದ್ದಾರೆ. ಜೂಜಾಟ ಕೇಸ್ನಲ್ಲಿ ಠಾಣೆಗೆ ಕರೆತಂದ ಕಾಂತರಾಜು ವಾಪಸ್ ಠಾಣೆಯಿಂದ ಹೊರ ಹೋಗುವಾಗ ಮೃತಪಟ್ಟಿದ್ದಾನೆ. ಪೊಲೀಸರು ಇದು ಹೃದಯಘಾತ ಎನ್ನುತ್ತಿದ್ದಾರೆ. ಆದರೆ ಈ ಸಾವು ಅಸಹಜವಲ್ಲ, ಕೊಲೆ ಅನ್ನೋದು ಕುಟುಂಬಸ್ಥರ ಆರೋಪ. ಸದ್ಯ ಮರಣೋತ್ತರ ಪರೀಕ್ಷೆ ವರದಿ ಹಾಗೂ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿದ್ದು ಶೀಘ್ರದಲ್ಲೇ ಸಿಐಡಿ ತನಿಖೆ ಆರಂಭವಾಗುತ್ತೆ. ಪ್ರಶಾಂತ್ ಕೆಸಿ ಗೌಡ, ನ್ಯೂಸ್ 81 ಕನ್ನಡ, ಬೆಂಗಳೂರು. ನನ್ನ ಹೆಸರು ನಂದಿತಾ. ನನಗೆ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರು 9:45ಗೆ ಅದು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಬಂದಿದ್ದೀವಿ ಅಂತ. ಯಾಕೆ ಅಂತ ಕೇಳಿದ್ಕೆ ನಿಮ್ಮ ಅಪ್ಪಾಜಿ ಹೊಡ್ಕೊಂಡು ಕರ್ಕೊಂಬಂದವರು ಇಟಾಡಕಲ್ಲಿಂದ ಅಂತವ. ಅದಕ್ಕೆ ನಮಗೆ ಸ್ಟೇಷನಿಗೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಅಪ್ಪಾಜಿ ಡೆತ್ ಆಗೋರು ಅಂತ ಹೇಳಿದರು. ಅದಕ್ಕೆ ನಮಗೆ ನ್ಯಾಯ ಕೊಡಬೇಕು ಸರ್. ಯಾರು ಮಾಡೋರು ಅವ್ರ ಮೇಲೆ ನಾವು ಕ್ರಮ
ನೀವು ಕ್ರಮ ಕೈಗೊಳ್ಬೇಕು ಅಂತ ನಾವು ಕೇಳ್ತೀವಿ ಸರ್. ನಮ್ಮ ಅಪ್ಪಂಗೆ ನ್ಯಾಯ, ನಮ್ಮ ತಮ್ಮ ನಮ್ಮ ಅಮ್ಮವ್ರಿಗೆ ನ್ಯಾಯ ಸಿಗಬೇಕು ಸರ್. ಆಮೇಲೆ ಯಾರು ಮಾಡೋರೆ, ಆಮೇಲೆ ಹಬ್ಬದ ದಿನ ಆಡೋದು ಎಲ್ಲರೂ ಸಹಜ ಸರ್, ಎಲ್ಲರೂ ಆಡೇ ಆಡ್ತಾರೆ. ಆ ಥರ ಹೋಗಿ ಎಳ್ಕೊಂಡು ಅದೇ ಕೊಟ್ಟು ಎಲ್ಲ ಇದು ಮಾಡಬಾರ್ದು ಸರ್. ಏನು ಕೆಲಸ ಮಾಡ್ತಾರೆ ಅಂತ? ನಮ್ಮ ಅಪ್ಪಾಜಿ ಕುರಿ ಕಾಯ್ಕೊಂಡಿದ್ರು, ವ್ಯವಸಾಯ ಮಾಡ್ತಿದ್ರು, ಊರಿಗೆ ಗುಡಿಗೌಡ್ರು ನಾವು. ಅದಕ್ಕೆ ನಮಗೆ ನ್ಯಾಯ ಸಿಗಬೇಕು ಸರ್. ಏನು ಗೊತ್ತಾ, ಏನು ನ್ಯಾಯ ಅಂದರೆ ಪೊಲೀಸ್ನವರಿಗೆ ಏನಾದ್ರು ತಕ್ಷಣ ಶಿಕ್ಷೆ ಆಗಬೇಕು ಸರ್. ನಮ್ಮ ತಮ್ಮ ಇದ್ದಾನೆ ಸರ್, ನಂದೇನೋ ಮದುವೆ ಮಾಡಿ ಕಳಿಸೋರೆ. ನಮ್ಮ ತಮ್ಮಂಗೆ ನ್ಯಾಯ ಸಿಗಬೇಕು. ಅವ್ರ ಜೊತೆ ಬಂದವರು SP ಅವ್ರು ಒಳಗಡೆ ಪೊಲೀಸ್ನವ್ರು ಮಾತಾಡಿದ್ದು ಎಲ್ಲ ಕೂತ್ಕೊಂಡು ಸಮಗ್ರವಾಗಿ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆಲಿ ಬಂದವ್ರು ಹೇಳೋದು ಪ್ರಕಾರ ಬರ್ಬೇಕಾದ್ರೆ ದಾರಿನಲ್ಲಿ ಅವ್ನಿಗೆ ವೊಮಿಟ್ ಆಯ್ತು, ಇಲ್ಲಿ ಬಂದು ಅವ್ನು ಎಷ್ಟು ಕೇಳ್ಕೊಂಡ್ರು ಬಿಡ್ಲಿಲ್ಲ, ಕಳ್ಳಾಟ ಆಡ್ತೀನೋ ಮಗನೇ ಅಂತೇಳಿ ಒಂದು 2 ಗಂಟೆ ಸ್ಟೇಷನ್ನಾಗೆ ಇಟ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ, ಅಲ್ಲಿ ಇಲ್ಲಿ ಒದ್ರು, ಹಂಗಾಗಿ ಸತ್ತೋಗೋನೆ ಅಂತ ಅವ್ರು ಹೇಳ್ತಾರೆ. SP ಅವರು ಹೊಡೆದಿಲ್ಲ ಅಂತಾರೆ. ಬಟ್ ಒಂದು ಸತ್ಯ, ಅವನಿಗೆ ಅಟ್ಯಾಕ್ ಆದಾಗ ಪೊಲೀಸ್ನವರು ಅವನ್ನ ಆಸ್ಪತ್ರೆಗೆ ತಗೊಂಡು ಹೋಗಲ್ಲ, ಇಲ್ಲಿ ಇಟ್ಕೊಂಡೋದು ದೊಡ್ಡ ಅಪರಾಧ ಆಗೈತೆ. ಹಂಗಾಗಿ ಇವತ್ತು ಸ್ಟೇಷನ್ನಲ್ಲಿ ಯಾರಿದ್ರು, ಯಾರು ಜವಾಬ್ದಾರಿದ್ದಾರೆ ಅವ್ರ ಮೇಲೆ ಕೇಸ್ ತಗೋಬೇಕು, ಯಾರು ಜವಾಬ್ದಾರಾಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಪೋಸ್ಟ್ ಮಾರ್ಟಮ್ ಕೂಡ ಇಲ್ಲಿ ಮಾಡಿಕೊಡ್ದು ತುಮಕೂರಲ್ಲಿ ತಗೊಂಡೋಗಿ ಮಾಡಬೇಕು. ಇಬ್ಬರು ಡಾಕ್ಟ್ರ್ ಹತ್ರ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೂವ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದನ್ನ ನೀವೆಲ್ಲ ಒಪ್ಪೋದಾದ್ರೆ ಈ ವಿಷಯನ ಇಲ್ಲಿ ಬಿಡೋಣಪ್ಪ. ಎರಡನೇದು, ನಾನು ಎಲ್ಲರ ಎದುರಿಗೆ ಹೇಳ್ತಿದ್ದೀನಿ, ಉಳಿಯಾರ್ ಹೋಬಳಿ ಅಡ್ಡೆ ಆಗಿದೆ ಸ್ಪೀಡ್ ಆರ್ಡರ್ಗೆ. ಸ್ಟೇಷನ್ ಏನಾರ ಬಿಗಿ ಆಗಿದ್ರೆ ಇವತ್ತು ಈ ಇಸ್ಪೀಟ್ ಆಡೋ ಕೃತ್ಯ, ಈ ಸಾವಾಗ ಕೃತ್ಯ ಆಗ್ತಿರ್ಲೇ ಇಲ್ಲ. ಕಡ್ಡಾಯವಾಗಿ ಹೇಳೋದು, ಏನಿಲ್ಲೇನು ಕಂಟ್ರೋಲೇ ಇಲ್ಲ ಇಲ್ಲಿ. SP ಅವ್ರು ಏನಾರು ಅದ್ರ ಮೇಲೆ ಏನಾರು ಆಕ್ಷನ್ ತಗೊಂಡ್ರೆ ಇದ್ರೆ ನಾವೆಲ್ಲ ಮತ್ತೆ ಬೀದಿಗಿಳಿಯೋ ಪ್ರಸಂಗ ನಿರ್ಮಾಣ ಆಗುತ್ತೆ. ಇವತ್ತು ಸಮಾಧಾನವಾಗಿ ಹೋಗ್ತಾ ಇದ್ದೀವಿ. ಇದನ್ನೇನಾರ ಕಂಟ್ರೋಲ್ ಮಾಡಿದ್ರೆ SP ಅವರೇ ವಿಲ್ ನಾಟ್ ಟಾಲರೇಟ್. ಇದಾಗಲ್ಲ. ಈ ಊರಲ್ಲಿ ಮತ್ತೆ ಸಹಿಸಕ್ಕೆ ಆಗ್ತಾ ಇಲ್ಲ. ಅದರಿಂದಾಗಿ ಕಳ್ತನ ಮಿತಿಮೀರಿ ಹೋಗೈತೆ. ಕುರಿ ಕದೀತಾರೆ, ಕೋರ್ಟಿಂದ ಹೋಗ್ತಾರೆ, ಹುಡುಗಿ ಸರ ಕಿತ್ಕೊಂಡು ಹೋಗ್ತಾರೆ.